ಸ್ವರ್ಣ ಕಾರ್ಕಳ ಪರಿಕಲ್ಪನೆಯಲ್ಲಿ ಮೂಡಿಬಂದಂತಹ ಅನೇಕ ಯೋಜನೆಗಳಲ್ಲಿ ಕಾರ್ಕಳದ ಎಣ್ಣೆಹೊಳೆಯ ಏತ ನೀರಾವರಿ ಯೋಜನೆ ಒಂದು. ಅತ್ಯಂತ ಮಹತ್ವಾಕಾಂಕ್ಷಿಯಾದಂತಹ ಯೋಜನೆಯ ಮೂಲಕ ಸಾವಿರಾರು ರೈತರಿಗೆ ಅದರ ಉಪಯೋಗವಾಗ್ತಾ ಇದೆ. ಆರಂಭದಲ್ಲಿ ಈ ಯೋಜನೆ ಆಗುವಂತಹ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಸುಮಾರು 2-3 ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರಿಗಳೊಂದಿಗೆ ಅಧ್ಯಯನವನ್ನ ಮಾಡಿ ವಿಧಾನಸಭೆಯಲ್ಲಿ ಈ ಬಗ್ಗೆ ಧ್ವನಿಗಳನ್ನು ಎತ್ತಿ ಸಚಿವರ ಗಮನವನ್ನ ಸೆಳೆದು ಕಾರ್ಕಳ ತಾಲೂಕಿಗೆ ಅತ್ಯಂತ ಮಹತ್ವದ ಒಂದು ಯೋಜನೆಯನ್ನ ತರಿಸಿದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷದವರು ಅಡ್ಡಿಯನ್ನ ಪಡಿಸಿಕೊಂಡು ಈ ಯೋಜನೆ ಆಗಬಾರದು ಎಂಬ ಉದ್ದೇಶವನ್ನಿಟ್ಟುಕೊಂಡು ಹೋರಾಡಿದವರು. ಅನೇಕ ಪ್ರತಿಭಟನೆಗಳನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಆದರೆ ಅದರ ಪ್ರಯೋಜನವನ್ನ ಇವತ್ತು ಅಲ್ಲಿಯ ಹತ್ತಿರದ ಸ್ವರ್ಣ ನದಿ ತಟ ಪ್ರದೇಶದ 2 ಗ್ರಾಮಗಳು ಅಥವಾ ಇನ್ನಿತರ ಗ್ರಾಮಗಳು ಕೂಡ ಅದರ ಪ್ರಯೋಜನವನ್ನ ಪಡಿತಾ ಇದೆ. ಆ ಪ್ರಯೋಜನದಿಂದ ರೈತರು ಇವತ್ತು ಸಂತಸದಿಂದಿದ್ದಾರೆ. ಇವತ್ತು ಆ ನೀರಿನ ಮೂಲಕ ಅನೇಕರು ಸಾಗುವಳಿಗಳನ್ನ ಭತ್ತ ಕೃಷಿಯನ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ಭತ್ತ ಕೃಷಿಯನ್ನ ಪುನರುಜ್ಜೀವನಗೊಳಿಸುವುದೇ ಆ ಯೋಜನೆಯ ಉದ್ದೇಶವಾಗಿತ್ತು. ಇವತ್ತು ಆ ಯೋಜನೆಯನ್ನ ನಂಬಿಕೊಂಡು ಅನೇಕ ಆ ತಟ ಪ್ರದೇಶದ ಅನೇಕ ಪರಿಸರದ ಜನರು ಭತ್ತ ಕೃಷಿಯನ್ನು ಹೊಸದಾಗಿ ಮಾಡಿದರು. ಆದರೆ ದುರದೃಷ್ಟಕರ, ಮೊನ್ನೆ ಸುಮಾರು ಒಂದು 10-15 ದಿನಗಳ ಕಾಲ ನೀರು ಹೋಗುತ್ತಿರುವಂತ ಒಮ್ಮೆಲೆ ವಿದ್ಯುತ್ ಸಂಪರ್ಕದ ಕಡಿತದಿಂದಾಗಿ ಅದು ನೀರು ಹೋಗುವುದನ್ನು ನಿಲ್ಲಿಸಲಾಗಿತ್ತು. ನಾವೆಲ್ಲ ಬಹಳ ಚಿಂತಿತರಾಗಿದ್ದೇವೆ. ನಮಗೆಲ್ಲ ಫೋನ್ಗಳು ಬರ್ತಾ ಇತ್ತು, ಪಂಚಾಯತಿಗೆ ಫೋನ್ಗಳು ಬರ್ತಾ ಇತ್ತು, ಅಧಿಕಾರಿಗಳಿಗೆ ಬರ್ತಾ ಇತ್ತು, ಡ್ಯಾಮಿನ ಉಸ್ತುವಾರಿ ನೋಡುತ್ತಿರುವವರಿಗೆ ಫೋನ್ ಕರೆಗಳು ಬರ್ತಾ ಇತ್ತು, ನೀರು ಬಿಡಿ ನೀರು ಬಿಡಿ. ಆದ್ರೆ ನಿಜವಾದ ಅರ್ಥ ಏನಂದ್ರೆ, ಇವತ್ತು ಗ್ಯಾರಂಟಿಗಳನ್ನು ನಂಬಿ ಬಂದಂತಹ ಸರ್ಕಾರ ಇವತ್ತು ಗ್ಯಾರಂಟಿಗಳಲ್ಲೇ ತಲ್ಲೀನನಾಗಿದೆ ಹೊರತು ಬೇಕಾದಂತಹ ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ಅದು ನಿಷ್ಪ್ರಯೋಜಕವಾಗಿದೆ ಎಂಬುದಾಗಿ ಜಗಜ್ಜಾಹೀರಾಗಿದೆ. ಅಂದ್ರೆ ವಿದ್ಯುತ್ ಬಿಲ್ಲನ್ನ ಕಟ್ಟದೆ ಇವತ್ತು ಡ್ಯಾಮಿನ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಹಾಗಾಗಿ ನೀರನ್ನ ಬಿಡ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ತುಂಬಾ ಕೃಷಿದ ಗದ್ದೆಗಳು ಒಣಗಿ ಹೋಗಿದೆ. ಇತ್ತ ತೋಟ ಮಾಡು ಅಲ್ಪ ಸ್ವಲ್ಪ ನೀರನ್ನ ಬಳಸ್ತಾ ಇದ್ರು. ಆ ನೀರು ಬಳಸದೆ ತೋಟಗಳಿಗೂ ನೀರು ಉಣಿಸದೆ ರೈತರು ಕಂಗಾಲಾಗಿದ್ರು. ಗದ್ದೆ ಎಲ್ಲ ಒಣಗಿ ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ದುಃಖದಿಂದ, ಯಾಕಂದ್ರೆ ನಾವೇ ಆ ಯೋಜನೆಯನ್ನ ಜನತೆಗೆ ಒಪ್ಪಿಸಿದ್ದು, ನಾವೇ ಲೋಕಾರ್ಪಣೆಗೊಳಿಸಿದ್ದು, ನಾವೇ ಅದರ ಹಿಂದೆ ಹೋರಾಟಗಳನ್ನ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿ ಆ ಡ್ಯಾಮ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವಾಗಿ ನಾವೇ ವಹಿಸಿಕೊಂಡಿದ್ದೆವು. ಆದ್ರೆ ಆ ಡ್ಯಾಮಿನ ಎದುರೇ ನಾವೇ ಪ್ರತಿಭಟಿಸಬೇಕಾದಂತಹ ಅನಿವಾರ್ಯತೆ ನಮಗೆ ಅತ್ಯಂತ ದುಃಖದಿಂದ ನಾವೆಲ್ಲ ಒಟ್ಟಾಗಿದ್ದೆವು. ಇವತ್ತು ನಾವು ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕೆಂಬ ಉದ್ದೇಶವನ್ನು ನಾವು ಹೊಂದಿದ್ದೆವು. ಆದ್ರೆ ಆ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ಸಿನ ನಾಯಕರು ಬೇರೆ ಬೇರೆ ಒತ್ತಡಗಳನ್ನ ಹಾಕಿ ಇಂದು ಒಂದು ದಿನ ಮುಂದೂಡುವಲ್ಲಿ ಸಫಲರಾಗಿದ್ದಾರೆ ಅಂದ್ರೆ ನಮ್ಗೊಂದು ನೆನಪಾಗ್ತದೆ. ಒಂದು ಮಗುವಿಗೆ ಚಿವುಟಿ ತೊಟ್ಟೆಲು ತೂಗಿದಂತೆ ಅವರೇ ಆ ಕೆಲಸವನ್ನ ಮಾಡಿದಾರೋ, ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುವ ಕೆಲಸ ಅವರೇ ಮಾಡಿ ಸರಿ ಮಾಡುವ ಕೆಲಸ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಅವರೇ ಇವತ್ತು ಬಂದು ನಾನು ಮಾಡಿದ್ದೇನೆಂಬ ಪತ್ರಿಕಾಗೋಷ್ಠಿಯನ್ನ ಅವರು ಹೇಳಿದ್ದಾರೆ. ಬಹಳ ಆಶ್ಚರ್ಯ. ಯಾವುದೇ ಒಂದು ಜನಪ್ರತಿನಿಧಿ ಅಲ್ಲದೆ, ಯಾವುದೇ ಒಂದು ಕನಿಷ್ಠ ಪಂಚಾಯತ್ ಆದರೂ ಕೂಡ ದೊಡ್ಡ ಕೆಲಸವನ್ನ ನಾನೇ ಮಾಡುತ್ತೇನೆ ಅಂತ ಹೇಳಿ ಕೆಲಸಗಳಿಗೆ ಯೋಜನೆಗಳಿಗೆ ಅಡ್ಡಕಾಲ ಹಾಕುವಂತಹ ಮಾನ್ಯ ನಾಯಕರಿಗೆ ದಯವಿಟ್ಟು ನಾವು ಮನವಿ ಮಾಡುವುದಿಷ್ಟೇ. ಕಾರ್ಕಳದಲ್ಲಿ ಸುಗಮವಾದ ಆಡಳಿತಕ್ಕೆ ತಾವು ಎಡೆ ಮಾಡಿಕೊಡ್ಬೇಕು. ಒಳ್ಳೆಯ ಆಡಳಿತ ಕಾರ್ಕಳದ ಜನತೆಗೆ ಆಗಬೇಕು. ಅನೇಕ ಹಿಂದೆ ಗೋಪಾಲ ಭಂಡಾರಿಯವರಿದ್ರು, ಅನೇಕ ನಮ್ಮ ವಿರೋಧ ಪಕ್ಷದವರು ಕಾರ್ಕಳದ ಆಡಳಿತದಲ್ಲಿದ್ರು. ಆದ್ರೆ ಯಾವುದೇ ಇಂತಹ ತೊಂದರೆಗಳು ನಮಗೆ ಆಗ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯಲ್ಲೂ ರಸ್ತೆ ಇರಬಹುದು, ದೇವಸ್ಥಾನ ಇರಬಹುದು, ಇನ್ನಿತರ ಚಟುವಟಿಕೆ ಇರಬಹುದು, ಅಥವಾ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಅಡ್ಡಕಾಲನ್ನ ಹಾಕಿ ಆ ಚಟುವಟಿಕೆಯನ್ನ ನಿಯಂತ್ರಿಸುವಂತಹ ತನ್ನ ಸುಪರ್ದಿಗೆ ಒಳಪಡಿಸುವಂತಹ ಕಾರ್ಯ ಇವತ್ತು ಅತ್ಯಂತ ವೇಗವಾಗಿ ಕಾರ್ಕಳದಲ್ಲಿ ನಡೀತಾ ಇದೆ. ಇದು ಕಾರ್ಕಳದ ಜನರಿಗೆ, ಇದು ಕಾರ್ಕಳದ ಒಂದು ಭವಿಷ್ಯಕ್ಕೆ ಖಂಡಿತ ಉತ್ತಮ ಅಲ್ಲ. ಆದ್ರಿಂದ ಅವರಲ್ಲಿ ದಯವಿಟ್ಟು ಮನವಿ ಮಾಡುವುದು, ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರೂ ಕೈ ಜೋಡಿಸಿ ಮುಂದೆ ಹೋಗಿ ಉತ್ತಮ ಕಾರ್ಯವನ್ನ ಕಾರ್ಕಳದಲ್ಲಿ ಮಾಡೋಣ.
ಕಾರ್ಕಳ ಸ್ವರ್ಣ ಕಾರ್ಕಳ ಏನು ಇದೆ ಸ್ವರ್ಣ ಕಾರ್ಕಳ ಆಗಬೇಕೆಂಬ ಏನು ಮನೋಭಾವ ನಮ್ಮ ಶಾಸಕರಿಗಿದೆ, ಆ ಮನೋಭಾವದೊಂದಿಗೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಅವರಲ್ಲಿ ವಿನಂತಿ ಮಾಡ್ತಾ, ಇವತ್ತು ಭಾರತೀಯ ಜನತಾ ಪಕ್ಷ ಪ್ರತಿಭಟನೆಯನ್ನ ಮುಂದೂಡಿದೆ ಅಷ್ಟೇ. ಇದನ್ನು ನಾವು ಇವತ್ತು ಕೈ ಬಿಡ್ಲಿಲ್ಲ, ಮುಂದೂಡಿದೆ. ಯಾಕಂದ್ರೆ ಇವತ್ತು ವಿದ್ಯುತ್ ಸಂಪರ್ಕ ಆಗಿದೆ ಮಾತ್ರ, ಅದಕ್ಕೆ ವಿದ್ಯುತ್ ಬಿಲ್ಲನ್ನು ಇದುವರೆಗೆ ಕಟ್ಟಲಿಲ್ಲ. ಸುಮಾರು 1 ಕೋಟಿ ಹೆಚ್ಚಿಗೆ ವಿದ್ಯುತ್ ಬಿಲ್ ಬಾಕಿ ಇದೆ, ಇದನ್ನು ಕಟ್ಟಲಿಲ್ಲ. ಆದ್ರೆ ಇದು ನಾವು ಕೇವಲ ಮುಂದೂಡಿದ್ದೇವೆ. ಇನ್ನು ಎಲ್ಲಿಯಾದ್ರೂ ವಿದ್ಯುತ್ ಬಿಲ್ ಕಟ್ಟದೆ ವಿದ್ಯುತ್ ಬಿಲ್ ಅನ್ನ ಪಾವತಿಸದೆ ಇನ್ನೊಮ್ಮೆ ಡ್ಯಾಮಿನ ನೀರು ಹೋಗ್ಲಿಲ್ಲ ಅಂತ ಆದ್ರೆ ಮತ್ತೊಮ್ಮೆ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ. ನಾವೆಲ್ಲರೂ ಸೇರಿಕೊಂಡು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಿದ್ದೇನೆ.